ನಮಸ್ಕಾರ. ನಮ್ಮ ಕುಂದಾಪುರ ಕನ್ನಡದ ವಸಂತಿ ಚಿತ್ರ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಯ್ತು. ಅದನ್ನ ಮತ್ತೆ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿರ ನಮ್ಮ ರಾಘವೇಂದ್ರ ಶಿರಿಯಾರ್ ಅವರ ನಿರ್ದೇಶನ. ರಾಘವೇಂದ್ರ ಶಿರಿಯಾರ್ ಅವರು ನಂಗೆ ಮುಖ್ಯವಾಗಿ ಯಾಕೆ ಇಷ್ಟ ಆಗ್ತಾರ ಅಂತಕಂಡ್ರೆ, ಅವರು ನಮ್ಮ ಬದುಕಿನ ನಾವೇನು ಅನುಭವಿಸಿ ಬಂದಿತ್ತಲ್ಲ ಅದೇ ವಾತಾವರಣ, ಅದೇ ಅನುಭವಗಳು, ಅದೇ ಆಟ ಓಟ ಪಾಠಗಳು, ಅದನ್ನ ಇಟ್ಕೊಂಡೆ ಅದನ್ನೇ ಕಥೆಯಾಗಿ ಮಾಡ್ಕೊಂಡ ತುಂಬಾ ಸಿಂಪಲ್ ಆಗಿ ಅಂದ್ರೆ ನಿಜ ಅನಿಸೋ ತರ ಪಿಕ್ಚರ್ ಮಾಡುವವರು ಅಂತ ಡೈರೆಕ್ಷನ್ ಮಾಡುವವರು. ಅವರೊಟ್ಟಿಗೆ ಮೊನ್ನೆ ಅದರೊಟ್ಟಿಗೆ ಶಂಕರ ಮೂವಿ ರಿಲೀಸ್ ಆಯ್ತು. ತುಂಬಾ ಮುಗ್ಧ ಶಂಕರನ್ ಪಾತ್ರ ಸಖತ್ತಾಗಿ ಮಾಡಿದ್ರು. ಒಬ್ಬ ನಿರ್ದೇಶಕ ಅವನೇನು ಅನುಭವಿಸ್ತಾನಲ್ಲ ಒಳಗಿದ್ದು, ನಟನಾಗಿ ಕೂಡ ಅವನು ಅದೇ ಆದ್ರೆ ಅದು ತುಂಬಾ ಸಕ್ಸಸ್ ಆಗ್ತಾ ಬಂದು ಅದೇ ಕಾರಣಕ್ಕೆ. ಈಗ ವಸಂತಿ ವಿಷಯಕ್ಕೆ ಬಂದ್ರೆ, ನಾ ಮೊನ್ನೆ ಅಷ್ಟೇ ಕೂಕೊಂಡು ವಸಂತಿ ಪಿಕ್ಚರ್ ಕಂಡೆ. ಭೂಮಿ ಶೆಟ್ಟಿ ಆಕ್ಟ್ ಮಾಡಿದ್ದು, ಪ್ರಧಾನ ಪಾತ್ರದಲ್ಲಿ ಅವರೇ ಇದ್ರು. ನಮ್ಮ ಆಚೆ ಮನೆ ಯಾವುದೋ ಒಂದು ಗಾಯ್ಬೀಜ್ ಫ್ಯಾಕ್ಟ್ರಿಗೆ ಒಬ್ಬ ಹೆಣ್ಣಿನ ಕತಿ ಅಂತ ನನ್ಗೆ ಅನಿಸ್ತು. ಎಷ್ಟು ಕಷ್ಟ ಇರುತ್ತೆ ಮನೆಯಲ್ಲಿ. ಇವತ್ತಿನ ದಿನದಲ್ಲಿ ನಮ್ಮ ಕರಾವಳಿಯಲ್ಲಿ ಮನೆಗೊಬ್ಬರಾದ್ರೂ ಕುಡುವವರು ಇರ್ತಾರೆ. ಆ ಮನೆಯ ಹೆಣ್ಮಕ್ಳ ಪರಿಸ್ಥಿತಿ ದೇವ್ರಿಗೆ ಪ್ರೀತಿ. ಅಬ್ಬಿ ಒಂದ್ ಬದಿಗೆ ಹಾಸಿಗೆ ಇಟ್ಕೊಂಡಿರ್ತಾರ, ಮನೇಲಿ ಯಾರೋ ಹಳ್ಳಿಯರ ಅಜ್ಜೋ ಇರ್ತಾರ. ಅವ್ರು ಪಾಪ ಆದಷ್ಟು ಸಪೋರ್ಟ್ ಮಾಡೋಕಂತ್ರ ಅವರಿಗೆ ಅವ್ರ ಬಾಡಿ ಸಪೋರ್ಟ್ ಮಾಡೋದಿಲ್ಲ. ಓದೋಕೆ ತಂಗಿಯೋ ತಮ್ಮನೋ ಇರ್ತಾರೆ. ಅದೆಲ್ಲ ಭಾರವನ್ನ, ಆ ಸಂಸಾರದ ಭಾರವನ್ನ ಹೊತ್ಕೊಂಡಿರೋ ಆ ಹೆಣ್ಮಗಳು ತಂದೆಲ್ಲ ಆಕಾಂಕ್ಷೆಗಳನ್ನ ತ್ಯಾಗ ಮಾಡಿ ನನ್ನ ಮನೆಗೆ ನನ್ನ ಸಂಸಾರಕ್ಕೆ ಅಂತ ಆ ಬದುಕನ್ನೇ ತ್ಯಾಗ ಮಾಡಿ ಬದುಕೋದಿದೆಯಲ್ಲ, ಅದೇ ಕತೆ ಈ ವಸಂತಿ ಕಾಮತಿಗೆ ನಂಗೆ ನಮ್ದು ಮೊದ್ಲಿನ ಜೀವನಗಳೆಲ್ಲ, ನಮ್ಮ ಚಿಕ್ಕಮ್ಮ ಅಥವಾ ನಮ್ಮ ಪಕ್ಕದ ಮನೆಯವ್ರು ಯಾರ್ದೋ ಒಂದು ಲೈಫು, ಇವೆಲ್ಲ ನೆನಪಾಯ್ತು. ಎಷ್ಟು ಮನೆಯಲ್ಲೊಬ್ಬ ಅಪ್ಪ ಕುಡುಕ ಆದ್ರೆ ಆ ಮನೆ ಜವಾಬ್ದಾರಿ ಆ ಹೆಣ್ಣು ಮಗು ಹೊತ್ಕೊಂಡಾಗ ಆ ಜವಾಬ್ದಾರಿ ಹೊತ್ಕೊಂಬ ವಯಸ್ಸು ಆಗಿರ್ತಿಲ್ಲ ಅವಳಿಗೆ, ಅನಿವಾರ್ಯತೆಯಿಂದ ಹೊತ್ಕೊಂತಾಳ ಅವಳ. ಎಷ್ಟು ಕಷ್ಟ ಆಗ್ಬಿಡತ್ತಲ್ಲ, ಎಲ್ಲ ತ್ಯಾಗ ಮಾಡಿ ಬದುಕ್ಬೇಕು. ನನ್ಗೊಬ್ಬ ಹುಡುಗ ಇಷ್ಟ ಇರ್ತ, ಅವನಿಗೆ ಹಾ ಅಂತ ಹೇಳಕ್ ಅವನನ್ನ ಮದ್ವೆ ಆಯ್ಕೆ ಅವನೊಟ್ಟಿಗೆ ಲೈಕ್ ಇರ್ಕ ಅಂತ ಆಸೆ ಇರತ್ತ. ಆದ್ರೆ ಈ ಜವಾಬ್ದಾರಿಗಳು ನಾನು ಇದನ್ನ ಬಿಟ್ಟು ಹೋದ್ರೆ ನನ್ನ ಅಮ್ಮನ್ ಕಣ್ಕಂದ್ ಯಾರು? ಪಾಪ ಅವಳು ಹಾಸಿಗೆ ಹಿಡಿದು ಮನ್ಕೊಂಡಿದ್ದ. ನನ್ನ ಮಗನಿಗೆ ಓದ್ಸೋದು ಯಾರ? ಅಜ್ಜ ಕಾಣೆ. ಇವತ್ತು ನಾಳೆಗೆ ಒಂಬಂಗಿದ್ರ ಅವ್ರನ್ನ ಬಿಟ್ಟಿಗೆ ಅಪ್ಪನ ಮೇಲೆ ಇದನ್ನೆಲ್ಲ ಬಿಟ್ಟಿಗೆ ಹೋಗಕ್ ಆಗ್ತಾ ಅವನು ಆ ಜವಾಬ್ದಾರಿ ತಗೊಳ್ಳೋದು. ಆ ಗಾಯ್ಬೀಜ ಫ್ಯಾಕ್ಟ್ರಿಯ ಅದೊಂದು ಚಿತ್ರಣಗಳು, ಅಲ್ಲಿ ಬರೋ ಹೆಣ್ಮಕ್ಳ ನೀವು ತಕೊಂಡ್ರೆ ಅವ್ರ ಬದುಕುಗಳೆಲ್ಲ ಹೆಚ್ಚು ಕಮ್ಮಿ ಹಾಂಗಿರತ್ತೆ. ಇದು ನಮ್ಮ ಕುಂದಾಪುರದ ಬದುಕಿನ ಚಿತ್ರಣವೇ ಈ ಚಿತ್ರ ವಸಂತಿ ಎಂಬ ಹೆಣ್ಮಕ್ಳು ನಮ್ಮಲ್ಲಿರೋ ಎಷ್ಟೋ ಹೆಣ್ಮಕ್ಳು ಒಬ್ಳು ಪ್ರತಿನಿಧಿ ಆಗಿರ್ತಾಳೆ. ಆ ಚಿತ್ರನ ಎಷ್ಟು ನೈಜವಾಗಿ ನಾವು ಅನುಭವಿಸ್ತೀವಂದ್ರೆ, ಈ ಗುಡ್ಸಲ್ ಮನೆಯೆಲ್ಲ ನಾಲ್ಕಂದ್ರೆ ಸುಮಾರು ವರ್ಷ ಆಯ್ತು, ಬಟ್ ನಾವ್ ಅದ್ರಾಗ ಇದ್ದಿತ್ತು. ಆದ್ರೆ ಈಗ ಅದನ್ನ ಕಾಮತಿಗೆ ಇಷ್ಟ ಲಾಯ್ಕಿತ್ತಲ್ಲ ಮನೆ ಅನ್ಸುತ್ತೆ. ಆದ್ರೆ ಮನೆ ಒಳಗಿನ ಬದುಕು ಮತ್ತು ಭಾವನೆಗಳು, ಆ ಭಜನೆ ಮಾಡುವ ಸನ್ನಿವೇಶಗಳು, ಆ ಹಾಡಿ ಬದಂಗಳು ನಡ್ಕೊಂಡೇ ನಡ್ಕ ಬಪ್ಪುದ, ವಾರಕ್ಕೊಂದ್ಸಲ ದೇವಸ್ಥಾನಕ್ಕೂ ಆ ದೇವ್ರ ಹತ್ರ ದೇವ್ರೆ ನಮ್ಮ ಮನೆ ಕಷ್ಟ ಎಲ್ಲ ನೀಗ್ಸಪ್ಪ ಅಂತ ಅದನ್ನ ಎಷ್ಟು ಮುಗ್ಧತೆಯಿಂದ ಬೇಡ್ಕೊಳ್ಳುವಂಥದ್ದು. ಆಗಿನ ಸೈಕಲ್ಲು, ಈ ಕುಡುಕರಿಯ ವ್ಯಾಪಾರಗಳು, ಶೆಟ್ರ್ ಅಂಗಡಿ, ನಮ್ಮ ವಸಂತಿ ಆಗಿರುವಂತ ಭೂಮಿ ಶೆಟ್ಟಿ ಮಾತ್ರ ಅಲ್ಲ, ಅದರಲ್ಲಿರೋ ಎಲ್ಲ ಕಲಾವಿದ್ರು, ರಘು ಪಾಂಡೇಶ್ವರ ಇರ್ಬೋದು, ಪ್ರತಿಯೊಬ್ರು ತುಂಬಾ ನೈಜವಾಗಿ ಅದರಲ್ಲಿ ಅಭಿನಯಿಸಿದ್ದಾರೆ. ಈ ಗೆದ್ದಿ ಪಂಚಾಯಿತಿ ವಿಷಯ, ಒಡೆರ್ ಒಕ್ಲ, ಇದೆಲ್ಲ ಈ ಚಿತ್ರದಲ್ಲಿ ಎಷ್ಟು ನಿಜ ಅನ್ಸಂಗ್ ಬರ್ತಂದ್ರೆ ನಮ್ ಬದುಕು ನಾವ್ ಮತ್ತೊಮ್ಮೆ ಅಲ್ಲಿ ಕಂಡಂಗಾತ್. ಕೆಲವೊಂದ್ ಬದುಕು ನಾವು ದಾಟ್ಕೊಂಡ್ ಬಂದಿತ್ತು, ಕೆಲವೊಂದ್ ಬದುಕು ಈಗಲೂ ಬದುಕ್ತಾ ಇತ್ತು. ಅದೆಲ್ಲವೂ ವಸಂತಿಯಲ್ಲಿ ಕಾಂತ. ಹಾಗಾಗಿ ನೀವೆಲ್ಲರೂ ತಪ್ಪದೆ ಯೂಟ್ಯೂಬ್ ನಲ್ಲಿ ವಸಂತಿ ಇದ್ದಾಗ ಒಂದ್ಸಲ ಹೋಗಿ ವಸಂತಿನ ಕಣ್ಕಂಡ್ ನಿಮ್ಮ ಕಮೆಂಟು ಹಾಕಿ, ಆಮೇಲೆ QR ಕೋಡ್ ಇತ್ತು ಅದ್ರಲ್ಲಿ ಎಂತದಲ್ಲಿ ನೀವು ಕಾಣ್ಲಕ್ಕ ವಸಂತಿನ ತಪ್ಪದೆ ಕಾಣಿ. ರಾಘವೇಂದ್ರ ಶಿರಿಯಾರ್ ಅವರೇ, ನಿಮ್ ಇಂಥ ಪ್ರಯತ್ನ ಸದಾ ಹೀಗೆ ಇರ್ಲಿ. ವಸಂತಿ